ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ನಡೆಸಲಾಗುತ್ತಿರುವ ಹರ್ ಘರ್ ತಿರಂಗ ಅಭಿಯಾನವನ್ನ ಇಂದು ಬಿಜೆಪಿ ಕಾರ್ಯಕರ್ತರು ತುಮಕೂರಿನಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಿದ್ರು. ಆಜಾದಿ ಕಾ ಅಮೃತ್ ಮಹೋತ್ಸವದ ಆಶ್ರಯದಲ್ಲಿ ಆರಂಭಿಸಲಾದ ಹರ್ ಘರ್ ತಿರಂಗ ಅಭಿಯಾನದ 4ನೇ ಆವೃತ್ತಿಯನ್ನ ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯ ಘೋಷಿಸಿತ್ತು. ದೇಶದಾದ್ಯಂತ ನಾಗರಿಕರು ಭಾರತೀಯ ರಾಷ್ಟ್ರೀಯ ಧ್ವಜವಾದ ತಿರಂಗವನ್ನ ಮನೆ ಮೇಲೆ ಹಾರಿಸುವಂತೆ ಪ್ರೇರೇಪಿಸಿತ್ತು ಎಂದು ತುಮಕೂರಿನ ಎಸ್ಐಟಿ ಕಾಲೇಜು ಮುಂಭಾಗದಿಂದ ಟೌನ್ ಹಾಲ್ ವೃತ್ತ ಬಿಜಿಎಸ್ ವೃತ್ತದವರೆಗೆ ಬಿಜೆಪಿ ಕಾರ್ಯಕರ್ತರು ಬೈಕ್ ತಿರಂಗ ಧ್ವಜ ಅಭಿಯಾನ ನಡೆಸಿದ್ರು. ನಂತರ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಧನುಷ್ ಮಾತನಾಡಿ, ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ನಾವು ಇಂದು ಬೈಕ್ ತಿರಂಗ ಧ್ವಜ ಅಭಿಯಾನ ಮಾಡಿದ್ವಿ. ನಂತರ ನಗರದಲ್ಲಿ ಎಲ್ಲೆಲ್ಲಿ ಪೂಜಿಸದ ದೇವರ ಫೋಟೋಗಳಿವೆ ಅಲ್ಲೆಲ್ಲ ಸ್ವಚ್ಛತಾ ಕಾರ್ಯವನ್ನ ಮಾಡಲಿದ್ದೇವೆ. ಎಲ್ಲಾ ಫೋಟೋಗಳನ್ನ ಸಂಗ್ರಹಿಸಿ ದೇವಾಲಯದಲ್ಲಿ ವಿಲೇವಾರಿ ಮಾಡುತ್ತೇವೆ ಎಂದು ತಿಳಿಸಿದ್ರು. ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ತನ್ನೆಲ್ಲ ಕಾರ್ಯಕರ್ತರಿಗೆ ಹರ್ ಘರ್ ತಿರಂಗ ಅಂತ ಒಂದಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿತ್ತು. ಅದರಲ್ಲಿ ತಿರಂಗ ಬೈಕ್ ರ್ಯಾಲಿ ಮುಖ್ಯವಾಗಿ ತಿರಂಗ ಧ್ವಜವನ್ನು ಹಿಡಿದು ಬೈಕ್ನಲ್ಲಿ ಒಂದು ಸಂಭ್ರಮದಿಂದ ಒಂದು ರ್ಯಾಲಿ ಬರುವಂಥ ಒಂದು ಕಾರ್ಯಕ್ರಮ ಕೊಟ್ಟಿತ್ತು. ಇವತ್ತು SIT ಕಾಲೇಜ್ ಮುಂಭಾಗದಿಂದ ಟೌನ್ ಹಾಲ್ವರೆಗೂ BGS ವೃತ್ತದವರೆಗೂ ನಮ್ಮೆಲ್ಲ ಕಾರ್ಯಕರ್ತರ ಜೊತೆಗೂಡಿ ನಾವು ಇವತ್ತೊಂದು ತಿರಂಗ ಬೈಕ್ ರ್ಯಾಲಿಯನ್ನು ಈಗ ತಾನೇ ಮುಗಿಸಿದ್ದೀವಿ. ಹಾಗೆ ತುಮಕೂರು ನಗರದಲ್ಲಿ ಎಲ್ಲೆಲ್ಲಿ ದೇವರ ಫೋಟೋಗಳು ಪೂಜಿಸ್ತಲೇ ಇರತಕ್ಕಂಥ ದೇವರ ಫೋಟೋಗಳಿದ್ದಾವೆ. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಎಲ್ಲ ಫೋಟೋಗಳನ್ನು ಕಲೆಕ್ಟ್ ಮಾಡಿ ಈಗ ರಾಮ ಮಂದಿರದಲ್ಲಿ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡುವಂಥ ಕಾರ್ಯಕ್ರಮವನ್ನು ಈ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಮಾಡ್ತಾ ಇದ್ದೇವೆ. ತಮ್ಮ ಹೆಸರು? ಧನುಷ್ ಅಂತ, BJP ನಗರ ಮಂಡಲ ಅಧ್ಯಕ್ಷ.